ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿವಾದದ ಬಗ್ಗೆ ಸುದೀಪ್ ಸಾಂಸ್ಕೃತಿಕ ಪರಿಷತ್ತು ಹೇಳಿಕೆ ಕೊಟ್ಟಿದೆ. ಸುದೀಪ್ ತಮ್ಮದಲ್ಲದ ತಪ್ಪಿಗೆ ಹಿಂದಿನಿಂದಲೂ ಕೂಡ ನಿಂದನೆಗಳನ್ನು ಎದುರಿಸ್ತಾನೆ ಬಂದಿದ್ದಾರೆ. ಸುದೀಪ್ ಮತ್ತು ದರ್ಶನ್ ನಡುವೆ ಕಾಣದ ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡ ಇದೆ. ಆ ಪಟ್ಟಭದ್ರ ಹಿತಾಸಕ್ತಿಗಳು ಇಬ್ಬರ ನಡುವೆ ಕಲಹವನ್ನು ಉಂಟು ಮಾಡ್ತಿದ್ದಾರೆ ಅಂತ ಪತ್ರಿಕಾ ಹೇಳಿಕೆ ಕೂಡ ಕೊಡ್ತಿದ್ದಾರೆ. ಇದೀಗ ಬರ್ತಿದೆ ಬ್ರೇಕಿಂಗ್ ನ್ಯೂಸ್. ಇದು ಸುದೀಪ್ ಸಾಂಸ್ಕೃತಿಕ ಪರಿಷತ್ತು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿರುವಂತಹ ಅದರ ಜಿಸ್ಟ್ ಪಾಯಿಂಟ್ಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅವರಿಬ್ಬರು ಕೂಡ ನೇರ ನುಡಿಗೆ ಹೆಸರಾದವರು. ಅಂದ್ರೆ ಮುಂದೇನಾಗುತ್ತೆ ನಾವು ಮಾತಾಡಿದ್ರಿ ಅಂತ ಅದನ್ನ ಯೋಚನೆ ಮಾಡದೆ ಹೇಳಿ ಬಿಡೋದಕ್ಕೆ ಚಾನ್ಸ್ ಇರುವಂತ ಅಂದ್ರೆ ಹೇಳಿ ಬಿಡಬಲ್ಲಷ್ಟು ಹುಂಬರು ಕೂಡ ಅನ್ನೋ ಮೆನ್ಷನ್ ಮಾಡ್ತಾರೆ ಅವರು. ಜೊತೆಗೆ ಇಂತಹ ಮನೋಭಾವದ ಇಬ್ರು ಯಾರಾದರೂ ಇದ್ರೆ ಬಹುಶಃ ಅವ್ರ ಸ್ನೇಹ ತುಂಬಾ ದಿನ ಬಾಳಿಕೆ ಬರಲ್ಲ ಅಂತ ಮೊದಲೇ ಅಂದಾಜಿತ್ತು ಅಂತ ಕೂಡ ಸುದೀಪ್ ಸಾಂಸ್ಕೃತಿಕ ಪರಿಷತ್ತು ತಿಳಿಸುತ್ತೆ. ಜೊತೆಗೆ ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಪೂರ್ವಾಗ್ರಹಗಳು ಅಂತ ಕೂಡ ಒಂದು ಪದವನ್ನು ಉಪಯೋಗಿಸ್ತಾರೆ ಅವರು. ಅಂದ್ರೆ ಅವೆರಡೂ ಕೂಡ ಇವರಿಬ್ಬರನ್ನ ಇಡೀ ಲೈಫಲ್ಲಿ ಬಿಟ್ಟಿಲ್ಲ, ಬಟ್ ಸ್ಟಿಲ್ ಅದನ್ನ ಮೆಟ್ಟಿ ನಿಂತು ಇಬ್ರು ಕೂಡ ಫ್ರೆಂಡ್ಶಿಪ್ ಆಗಿದ್ರು. ಆದರೆ ಹಲವಾರು ಕಾರಣಗಳಿಂದ ಅವರ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ಗಳಿಗೆ ತುಂಬಾ ಜನ ಕೊಡಲಿ ಪೆಟ್ಟನ್ನು ಹೊಡೆಯೋಕೆ ಶುರು ಮಾಡ್ತಾರೆ. ಹೀಗಾಗಿ ಇದೆಲ್ಲವೂ ಕೂಡ ಈಗ ಒಂದು ರೀತಿ ಒಪ್ಪಿತ ಮುದ್ರೆ ಬಿದ್ದಿದೆ. ಮೊದಲೇ ಅಂದಾಜಿಸಲಾಗಿತ್ತು ಅಂತ ಕೂಡ ಸುದೀಪ್ ಸಾಂಸ್ಕೃತಿಕ ಪರಿಷತ್ತು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಹಲವಾರು ವಿಚಾರಗಳನ್ನ ಸುದೀಪ್ ಸಾಂಸ್ಕೃತಿಕ ಪರಿಷತ್ತು ಪ್ರಸ್ತಾಪ ಮಾಡಿದೆ. ಎಷ್ಟೋ ಸಂದರ್ಭದಲ್ಲಿ ಟ್ವೀಟ್ ಮಾಡಬೇಕಾದ್ರೂ ಕೂಡ ದರ್ಶನ್ ಕನ್ನಡ ಇಂಡಸ್ಟ್ರಿಯ ನಂಬರ್ 1 ನಟ ಅನ್ನುವ ಹೇಳಿಕೆಯನ್ನು ಕೂಡ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ದೊಡ್ಡ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಾದ್ರೂ ಕೂಡ ಅಂದ್ರೆ ಎಂಟರ್ಟೈನ್ ಆಫ್ ದಿ ಡೆಕೇಡ್ ಅನ್ನುವ ಪ್ರಶಸ್ತಿಯನ್ನು ಸುದೀಪ್ ಸ್ವೀಕಾರ ಮಾಡಬೇಕಾದ್ರೂ ಕೂಡ ಇದನ್ನ ನಾನು ದರ್ಶನ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಪರವಾಗಿಯೂ ಕೂಡ ಪಡೀತೇನೆ, ಏಕೆಂದ್ರೆ ನಂತರ ಅವರು ಕೂಡ ದೊಡ್ಡ ಮಟ್ಟದ ಎಂಟರ್ಟೈನ್ ಮಾಡ್ತಿದ್ದಾರೆ ಕನ್ನಡಿಗರನ್ನ ಅನ್ನುವ ಮಾತನ್ನು ಕೂಡ ಸುದೀಪ್ ಹೇಳಿಕೆ ಕೊಡ್ತಾರೆ. ಆದರೆ ಇದೆಲ್ಲವನ್ನು ಗಮನಿಸಿದ್ರೆ ಸುದೀಪ್ಗೆ ದರ್ಶನ್ ಅವರ ಹೃದಯದಲ್ಲಿ ಎಂತಹ ಜಾಗ ಇದೆ ಅಂತ ಗೊತ್ತಾಗುತ್ತೆ, ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಆದರೆ ಅದಾದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಲೋಕಾರ್ಪಣೆ ಸಮಾರಂಭದಲ್ಲಿ ದರ್ಶನ್ ಮತ್ತು ಸುದೀಪ್ ಇಬ್ಬರು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ವೇದಿಕೆಯನ್ನು ಏರಬೇಕಾದ್ರೆ ಅವಾಗಲೇ ಒಂದಷ್ಟು ಮಟ್ಟಿಗೆ ಜನರಲ್ಲಿ ಅನುಮಾನ ಕಾಡುತ್ತೆ. ಯಾಕೆ ಇವರಿಬ್ಬರು ಒಟ್ಟಿಗೆ ಇದ್ದವರು
ಬೇರೆ ಬೇರೆ ಸಂದರ್ಭದಲ್ಲಿ ವೇದಿಕೆಯನ್ನು ಹತ್ತುತ್ತಾರೆ ಅಂತ. ಇದಿಷ್ಟು ಕೂಡ ಒಂದು ಬೆಳವಣಿಗೆ ಬಗ್ಗೆ ಸುದೀಪ್ ಸಾಂಸ್ಕೃತಿಕ ಪರಿಷತ್ತು ಮೆನ್ಷನ್ ಮಾಡಕ್ಕೆ ಶುರು ಮಾಡ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸಿನಿಮಾ ಬ್ಯೂರೋ ಇಂದ ಶ್ರೀಧರ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಧರ್, ಹಲವಾರು ವಿಚಾರಗಳ ಬಗ್ಗೆ ಸುದೀಪ್ ಸಾಂಸ್ಕೃತಿಕ ವೇದಿಕೆ ಪರಿಷತ್ತು ಪ್ರಸ್ತಾಪ ಮಾಡ್ತಾರೆ ನಿಜ, ಬಟ್ ತುಂಬಾ ಗಮನ ಸೆಳೆಯುವ ಅಂಶಗಳು ಯಾವ್ಯಾವುದು ಹಾಗಿದ್ರೆ? ಕಳೆದ 2 ದಿನಗಳ ಹಿಂದೆ ದರ್ಶನ್ ಏನು ಟ್ವೀಟ್ ಮಾಡಿದ್ರು ಅದಕ್ಕೆ ಸುದೀಪ್ ಪ್ರತಿಕ್ರಿಯೆ ಯಾವಾಗ ಕೊಡ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಜೊತೆಗೆ ಸುದೀಪ್ ಯಾವುದೇ ಒಂದು ಸಣ್ಣ ಟ್ವೀಟ್ ಮಾಡ್ಲಿ ಅದಕ್ಕೆ ಥ್ಯಾಂಕ್ಸ್ ಆಗ್ಲಿ, ಅಭಿಮಾನಿಗಳು ಚಿಕ್ಕ ಒಂದು ಟ್ವೀಟ್ ಮಾಡಿದ್ರು ಅದಕ್ಕೊಂದು ಥ್ಯಾಂಕ್ಸ್ ಆಗ್ಲಿ, ಅದು ಪ್ರತಿಕ್ರಿಯೆ ನೀಡ್ತಾ ಇರ್ತಾರೆ. ಬಟ್ ಆದ್ರೆ ಈ ವಿಷಯಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲಲ್ಲ ಅನ್ನೋದು ಒಂದು ಡೌಟ್ ಇತ್ತು ಎಲ್ಲರಲ್ಲೂ. ಆದರೆ ಈಗ ಸುದೀಪ್ ಸಾಂಸ್ಕೃತಿಕ ಪರಿಷತ್ ಒಂದು ಬಹಿರಂಗ ಪತ್ರವನ್ನ ಹೊರಡಿಸಿದೆ. ಆ ಪತ್ರದಲ್ಲಿ ಒಂದಷ್ಟು ಮಾಹಿತಿಗಳನ್ನ, ಒಂದಷ್ಟು ವಿಚಾರಗಳನ್ನ ವಿನಿಮಯ, ಒಂಥರ ವಿಶ್ಲೇಷಣೆ ಅಂತ ಹೇಳ್ಬೋದು, ಆ ತರದ ವಿಚಾರ ಆಗಿದೆ. ಮೊದಲನೇದಾಗಿ ಇಬ್ರು ಸ್ನೇಹಿತರು ಮುಂಚೆಯಿಂದನೂ ನೇರ ನಿಷ್ಠರವಾದಿಗಳು, ಯಾವುದೇ ಕಾರಣಕ್ಕೂ ಒಂದು ಚೂರು ಹೆಚ್ಚುಕಮ್ಮಿ ಆದ್ರೂ ಮೂಗಿ ಮೇಲೆ ಕೋಪ ಇರುವಂತ ಇಬ್ರು ನಟರು ಕೂಡ ಇವರಿಬ್ರದ್ದು ಕೆಮಿಸ್ಟ್ರಿ ವರ್ಕೌಟ್ ಆಗಲ್ಲ, ಚೆನ್ನಾಗಿರಲ್ಲ ಅಂತ ಮುಂಚೆನೂ ಹೇಳ್ತಾ ಇದ್ರು. ಅದರಂತೆಯೇ ಇವ್ರು ನಡ್ಕೊಂಡಿದ್ದಾರೆ ಅಂತ ಪತ್ರದಲ್ಲಿ ಮೊದಲು ಮೆನ್ಷನ್ ಮಾಡ್ತಾರೆ. ಅದಾದ ನಂತರ ಸುದೀಪ್ ಒಂದಷ್ಟು ಕಮರ್ಷಿಯಲ್ ಸಿನಿಮಾ ಹೊರತುಪಡಿಸಿ ಶಾಂತಿ ನಿವಾಸ ಆಗ್ಲಿ, ಆಟೋಗ್ರಾಫ್ ಆಗ್ಲಿ, ಸ್ವಾತಂತ್ರ್ಯ ಆಗ್ಲಿ, ಈ ತರದ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ರು. ಆದರೆ ಬಚ್ಚನ್ ಅಂತಹ ಕಮರ್ಷಿಯಲ್ ಮೂವಿ ಮಾಡೋಕ್ ಶುರು ಆದಾಗಿಂದ ಸುದೀಪ್ ಅವರಿಗೆ ಒಂದು ದೊಡ್ಡ ಓಪನಿಂಗ್ ಸಿಗೋಕ್ ಶುರು ಆಗತ್ತೆ. ಕರೆಕ್ಟ್. ಅದು ಸುದೀಪ್ ಮತ್ತು ದರ್ಶನ್ ಸ್ನೇಹದಿಂದ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ, ಅದಕ್ಕೋಸ್ಕರ ಅವರಿಬ್ರು ಒಂದಾಗಿದ್ದಾರೆ ಅನ್ನೋದೆಲ್ಲ ಮಾತಿತ್ತು. ಬಟ್ ಆದರೆ ಕೊನೆಯದಾಗಿ ಅವರಿಬ್ರು ಇದೇ ವಿಚಾರಕ್ಕೆ ನೀವು ದರ್ಶನ್ ಮತ್ತೆ ಸುದೀಪ್ ಒಂದಾಗಿದ್ದೀರಿ, ಅದಕ್ಕೆ ಸುದೀಪ್ ಅವ್ರಿಗೆ ಒಳ್ಳೆ ಓಪನಿಂಗ್ ಸಿಕ್ತಿದೆ ಅಂತೆಲ್ಲ ಒಂದಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಅವ್ರ ತಲೆಗೆ ತುಂಬ್ತಾ ಇದ್ರು. ಮಗು ಮನಸ್ಸಿನ ದರ್ಶನ್ ಅವರು ಇದನ್ನೆಲ್ಲ ಕೇಳ್ಕೊಂಡು ಅವ್ರ ಸ್ನೇಹದಿಂದ ದೂರ ಆಗಿದ್ದಾರೆ ಅಂತ ಒಂದಷ್ಟು ಮೆನ್ಷನ್ ಮಾಡ್ತಾರೆ. ಅದಾದ ನಂತರ ರನ್ನ ಆಗ್ಲಿ, ಮಾಣಿಕ್ಯ ಆಗ್ಲಿ, ಈಗ ಹೆಬ್ಬುಲಿ, ಕೋಟಿಗೊಬ್ಬ ಆಗ್ಲಿ, ಈ ತರ ಕೋಟಿ ಕಮಾಯಿ ಮಾಡ್ತಾ ಇರೋದು ಹೆಂಗೆ, ಇದರಿಂದ ದರ್ಶನ್ ಅವರಿಗೆ ಹೊಡೆತ ಬೀಳತ್ತಲ್ವಾ ಅಂತೆಲ್ಲ ಒಂದಷ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಓವರಾಲ್ ಆಗಿ ಅವ್ರು ಏನ್ ಹೇಳಕ್ ಕೊಟ್ಟಿದ್ದಾರೆ ಅಂದ್ರೆ, ದೊಡ್ಡ ಸ್ಟಾರ್ ನಟರು ಈ ರೀತಿ ಆದರ್ಶವಾಗಿ ಬದುಕೋದ್ ಬಿಟ್ಟು ಈ ತರ ಕಿತ್ತಾಡ್ತಿರೋದು ಸರಿ ಇಲ್ಲ ಅನ್ನೋದು ಆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವತ್ತಿನ ಕನ್ನಡದ ಏನ್ ಚಿತ್ರ ಅಭಿಮಾನಿಗಳಿದ್ದಾರೆ ಅವರು ಸ್ಟಾರ್ಗಳನ್ನ ನೋಡ್ಕೊಂಡು ಬರ್ತಾ ಇಲ್ಲ ಸಿನಿಮಾಗಳಿಗೆ, ಜಸ್ಟ್ ಒಂದು ಓಪನಿಂಗ್ ಕೊಡ್ತಾರೆ. ಬಟ್ ಆದರೆ ಒಳ್ಳೆ ಸಬ್ಜೆಕ್ಟ್ ಇದ್ರೆ ಖಂಡಿತ ನುಕ್ಕೊಂಡ್ ಬರ್ತಾರೆ ಥಿಯೇಟರ್ಗೆ ಅನ್ನೋದು ಆ ಪತ್ರದ ಕೊನೆಯ ಸಾರಾಂಶ. ಹರೀಶ್. ಓಕೆ ಶ್ರೀಧರ್, ಅಂಬರೀಶ್ ಅವರ ಮಧ್ಯಸ್ಥಿಕೆ ಬಗ್ಗೆ ಕೂಡ ಪತ್ರದಲ್ಲಿ ಮೆನ್ಷನ್ ಮಾಡ್ತಾರೆ ಸುದೀಪ್ ಸಾಂಸ್ಕೃತಿಕ ಪರಿಷತ್ತು. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಒಡನಾಟವನ್ನು ಕೂಡ ದರ್ಶನ್ಗಾಗ್ಲಿ ಸುದೀಪ್ಗಾಗ್ಲಿ ಅದು ಹಿಂದೆ ಮುಂದೆ ಆಗಿದ್ದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಹೌ ಇಟ್ ಪಾಸಿಬಲ್? ಇದಕ್ಕೂ ಲಿಂಕ್ ಹೇಗಿದು? ಅದು ಹೆಂಗೆ ಅನ್ನೋದು ಅವ್ರು ಯಾವ ಲೆಕ್ಕದಲ್ಲಿ ಬರ್ದಿರೋ ಗೊತ್ತಿಲ್ಲ. ಆ ಟೈಮಲ್ಲಿ ಈ ಅಣ್ಣವರ 75 ವರ್ಷದ ಇಂಡಸ್ಟ್ರಿ ಬಗ್ಗೆ ಒಂದು ಕಾರ್ಯಕ್ರಮ ಆಗತ್ತೆ. ಆ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಹೌದು. ಒಂದೇ ವೇದಿಕೆ ಮೇಲೆ ಅವರಿಬ್ರು ಒಟ್ಟಿಗೆ ಬರ್ತಾರೆ ಅಂತ ಆಗತ್ತೆ. ಬಟ್ ಆದ್ರೆ ಒಂದೇ ವೇದಿಕೆ ಮೇಲೆ ಬರಲ್ಲ. ಎಕ್ಸಾಕ್ಟ್ಲಿ. ಅದ್ಯಾಕೆ ಏನು ಅಂತ. ಶಿವರಾಜ್ ಕುಮಾರ್ ಅವ್ರಿಗೂ ದರ್ಶನ್ ಅವ್ರಿಗೂ ಮುಂಚೆ ಬಹಳ ಒಳ್ಳೆ ಒಡನಾಟ ಇರುತ್ತೆ. ಬಟ್ ಆದ್ರೆ ಅದನ್ನ ಸುದೀಪ್ ಅವ್ರು ಬೇರೆ ಮಾಡಿದ್ರು ಅನ್ನೋ ಒಂದು ಗುಲ್ ಹಬ್ಸ್ತಾರೆ. ಯಾವುದೇ ಈ ತರದ್ದು ಗುಲ್ಲುಗಳು ಇದೆಯಲ್ಲ, ಈ ಗುಲ್ಲುಗಳಿಂದ ಸುದೀಪ್ ತಾನು ಮಾಡಿದ ತಪ್ಪುಗಳಿಗೆ ಬಲಿ ಆಗ್ತಾ ಇದ್ದಾರೆ ಅನ್ನೋದು ಈ ಪತ್ರದಲ್ಲಿ ಬಂದಿರುವಂತದ್ದು. ಅದು ನಿಜನೂ ಹೌದು. ಅದಾದ ನಂತರ ಈಗ ದೂರ ಆಗಿರೋದಕ್ಕೂ ಕೂಡ ಪಟ್ಟಬದ್ಧ ಹಿತಾಸಕ್ತಿಗಳ ಕೈವಾಡ ಇದೆ ಅನ್ನೋದು ಆ ಪತ್ರದಲ್ಲಿ ಇರೋದು. ಐನೋ ಬೆಂಗಳೂರಲ್ಲಿ ಸಂತೋಷ್ ಥಿಯೇಟರ್ನಲ್ಲಿ ರಣವಿಕ್ರಮ ಸಿನಿಮಾ ರಿಲೀಸ್ ಆದಾಗ ಅಥವಾ ಅದ್ರ ಟ್ರೈಲರ್ ಬಗ್ಗೆನೂ ಕೂಡ ಪತ್ರದಲ್ಲಿ ಮಾತಾಡ್ತಾರೆ. ಒಂದಷ್ಟು ಅಲ್ಲೂ ಕೂಡ ಗಲಾಟೆ ಆಗಿದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಬಟ್ ಈ ಪತ್ರದ ಮೂಲಕ ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತಾರೆ? ಏನು ಕನ್ಕ್ಲೂಷನ್ ಏನ್ ಹಾಕಿದ್ರೆ? ಕನ್ಕ್ಲೂಷನ್ ಅಂದ್ರೆ, ದೊಡ್ಡ ನಟರು, ಫಸ್ಟ್ ಬೆಂಚ್ ನಟರು ಸ್ಯಾಂಡಲ್ವುಡ್ ಅಲ್ಲಿ ನೀವು ಈ ರೀತಿ ಕಿತ್ತಾಡೋದಾಗ್ಲಿ, ಬಹಿರಂಗ ಪಡಿಸೋದಾಗ್ಲಿ ನಿಮ್ಮ ಮುನಿಸುಗಳನ್ನ ಒಳ್ಳೇದಲ್ಲ. ನಿಮ್ಮ ಮುನಿಸುಗಳು ಏನೇ ಇದ್ರು ಕೂಡ ಒಳಗೊಳಗೆ ಮೇಂಟೈನ್ ಮಾಡಿ, ಅದು ಜನಕ್ಕೆ ಕಾಣಬಾರ್ದು. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ಇದಿಷ್ಟು ಕೂಡ ಸುದೀಪ್ ಸಾಂಸ್ಕೃತಿಕ ಪರಿಷತ್ತು ಕೊಟ್ಟಿರುವಂತಹ ಪತ್ರಿಕಾ ಹೇಳಿಕೆಯ ಎಲ್ಲ ಮಾತುಗಳನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸುದೀಪ್ ಸಾಂಸ್ಕೃತಿಕ ಪರಿಷತ್ತು ಪತ್ರಿಕಾ ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ಅವರಿಬ್ಬರ ನಡುವಿನ ನಂಟು ಹೇಗಿತ್ತು, ಅವರಿಬ್ಬರು ಹೇಗೆಲ್ಲ ವ್ಯವಹರಿಸ್ತಾ ಇದ್ರು, ಇದೆಲ್ಲದ್ರ ಬಗ್ಗೆ ಕೂಡ ಪರಿಷತ್ತು ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ನನ್ನ ಜೊತೆ ಮಾತಾಡೋದಕ್ಕೆ ಸ್ವತಃ ಸುದೀಪ್ ಸಾಂಸ್ಕೃತಿಕ ಪರಿಷತ್ತಿನ ಅಧ್ಯಕ್ಷರಾದ ಯದುನಂದನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಯದುನಂದನ್ ಅವರೇ. ಸರ್ ನಮಸ್ಕಾರ ಸರ್. ನಿಮ್ಮ ಪರಿಷತ್ತು ಬಿಡುಗಡೆಗೊಳಿಸಿರುವಂತಹ ಇಡೀ ಪತ್ರವನ್ನು ನಾನು ಓದಿದ್ದೇನೆ. ಹಲವಾರು ವಿಚಾರಗಳ ಬಗ್ಗೆ ಇಬ್ಬರನ್ನು ಕೂಡ ತುಲನಾತ್ಮಕವಾಗಿ ವಿಮರ್ಶೆ ಮಾಡುತ್ತಾ ನೀವು ಪ್ರಸ್ತಾಪ ಮಾಡಿದ್ದೀರಿ.
ಯಾರು ತಪ್ಪು ಸರಿ ಅಂತ ಹೇಳೋ ಪ್ರಯತ್ನ ಏನಿದು ಅಂತ? ತಪ್ಪು ಸರಿ ಪ್ರಯತ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಸಮಾಜ ಅಂದ್ರೆ ಏನು ಇವರಿಬ್ಬರನ್ನ ಸೆಲೆಬ್ರಿಟಿ ಅಂತ ನೋಡ್ತಾ ಇದ್ದಾರೆ ಕರ್ನಾಟಕ ಜನತೆ. ಹೌದು, ಅವ್ರು ಏನ್ ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಪತ್ರದಲ್ಲಿ ತಿಳಿಸಿದೀವಿ ಸರ್ ಕ್ಲಾರಿಟಿಯಾಗಿ ಅಂತ. ಕರೆಕ್ಟ್. ಬಟ್ ಇದರಲ್ಲಿ ಯಾರನ್ನ ಹೊಣೆಗಾರಿಕೆಯನ್ನು ಮಾಡಿಸ್ತಿದ್ದೀರಿ ಹಾಗಿದ್ರೆ? ಅಲ್ಲೇ ಪತ್ರದ ಉಲ್ಲೇಖ ಮಾಡಿದೀವಿ ಸರ್. ಅದು ಕೆಲವೊಂದು ಕಾಣದ ಕೈಗಳು ಅಥವಾ ಪಟ್ಟ ಇತರ ಶಕ್ತಿಗಳಂತೇನಿದೆ, ಅವ್ರು ಲಾಭ ಪಡ್ಕೊಳ್ಳಿಕ್ಕೋಸ್ಕರ ಇವ್ರನ್ನ ಬಲಿಪಶುವಾಗಿ ಮಾಡ್ತಿದ್ದಾರೆ ಅನ್ನೋದು ಕಾಣ್ತದೆ ಜಗತ್ತು. ಒಂದು ಪ್ರಶ್ನೆ ಕೇಳಿ ಯದುನಂದನ್ ಒಬ್ಬ ಕನ್ನಡದ ಪ್ರೇಕ್ಷಕನಾಗಿ ಮತ್ತು ಇವರಿಬ್ಬರ ಅಭಿಮಾನಿಯಾಗಿಯೂ ಈ ಪ್ರಶ್ನೆ ಕೇಳ್ತೀನಿ ನಾನು. ತುಂಬಾ ಜನಕ್ಕೆ ಅನ್ಸಿರ್ತಿದ್ ಕೇಳಬೇಕು ನಿಮ್ಮನ್ನ ಅಂತ. ಈಗ ನಾವೆಲ್ಲರೂ ಕೂಡ ಇವರಿಬ್ರು ಒಟ್ಟಾಗ್ಲಿ ಒಂದಾಗ್ಲಿ ಅಂತ ಬಯಸೋರಾಗಿದ್ರೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಕಾಣದ ಕೈಗಳು ಅಂತ ಏನ್ ಕರಿತಾ ಇದ್ದೀರಿ ನೀವು ಅಥವಾ ಬೇರೆಯವರು, ಅದ್ ಯಾರು ಅಂತ ಹೇಳಿ ಅದನ್ನ ಸರಿ ಮಾಡಿ ಇವರಿಬ್ಬರನ್ನ ಯಾಕೆ ಒಂದು ಮಾಡಬಾರ್ದು ಅಥವಾ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬಾರ್ದು? ಸರ್ ಅದು ಮೂರನೇ ವ್ಯಕ್ತಿಗಳಿಂದ ಒಂದಾಗುವಂತ ಮನಸ್ಥಿತಿ ಇಬ್ರದು ಅಲ್ಲ ಸರ್. ಇಬ್ರದು ಅಲ್ಲ ಅಂದ್ರೆ ಇನ್ಯಾರು ಬೆಳೆದು ಬಂದ ರೀತಿ ಆಗಿರ್ಬೋದು ಅಥವಾ ಅವರು ಶ್ರಮಪಟ್ಟು ಮೇಲ್ ಬಂದಿರೋ ಇದೆಲ್ಲ ನೋಡಿದ್ರೆ ತನ್ನದೇ ಆದಂತಹ ವ್ಯಕ್ತಿತ್ವ ಅಥವಾ ಅವರು ಮ್ಯಾನರಿಸಮ್ ಬೇರೆ ಇದಾವೆ ಅವ್ರ ಇಬ್ರದುವೆ. ಆಯ್ತು, ಇವರಿಬ್ಬರಿಗೆ ರಿಯಲೈಸ್ ಆಗಿರುತ್ತೆ ಅದು ತಪ್ಪು ಯಾರ್ದು ಸರಿ ಯಾರ್ದು ಅಂತ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ. ಓಕೆ, ಮೂರನೇ ವ್ಯಕ್ತಿಗಿಂತ ಸರಿ ಹೋಗಂತ ಸಮಸ್ಯೆ ಅಲ್ಲ ಸರ್ ಇದು. ಬಟ್ ನನ್ನ ಪ್ರಶ್ನೆ ಹಂಗಿದ್ರೆ ಇವರಿಬ್ರು ಇಷ್ಟು ವರ್ಷ ಹೆಂಗೆ ಗೆಳೆತನ ಕಾಪಾಡ್ಕೊಡ್ರು ಅಂತ? ಸರ್ ಅದು ಮೊದ್ಲಿಂದನೂ ಗೆಳೆತನ ಉಟ್ಕೊಂಡಿರ್ಲಿಲ್ಲ ಸರ್ ಇವರಿಬ್ರು ಮಧ್ಯೆ. ಮತ್ತೆ ಚಿತ್ರರಂಗಕ್ಕೆ ಬಂದ ಮೇಲೆ ಅಲ್ಲಿ ಒಂದು ಸಂದರ್ಭನ ನಾವು ಮೆನ್ಷನ್ ಮಾಡಿದೀವಿ ಆ ಪತ್ರದಲ್ಲಿ. ಪ್ಲೀಸ್, ಎರಡೂ ಒಂದು ಮಾಡದ ತಪ್ಪಿಗೆ ಒಂದು ಮಾಡಿದ ತಪ್ಪುಗಳೇ. ಇಬ್ರು ಏನು ತಪ್ಪುಗಳನ್ನು ನೋವುಗಳನ್ನ ಅನುಭವಿಸ್ತಾ ಇರ್ತಾರೆ ಚಿತ್ರರಂಗದಲ್ಲಿ. ಯಾರೋ ಒಂದು ಹಿಡಿತದಲ್ಲಿದ್ದಂತಹ ಚಿತ್ರರಂಗದ ಇವರಿಬ್ರು ಎದುರಿಸಬೇಕಾದ ಶಕ್ತಿಯಾಗ ಆ ಸಂದರ್ಭದಲ್ಲಿ ಇವರಿಬ್ರು ಒಂದಾಗ್ತಾರೆ ವಿನಃ ಮೂಲತಃ ಮೊದಲಿಂದನೂ ಏನು ಅಷ್ಟು ಡೀಪ್ ಆಗಿರುವಂತಹ ಫ್ರೆಂಡ್ಶಿಪ್ ಇರ್ಲಿಲ್ಲ ಇವರಿಬ್ರು ಮಧ್ಯೆ ಅಂತ ಆಯ್ತು ಅಭಿಪ್ರಾಯ. ಸೊ ಅಂದ್ರೆ ನಿಮ್ಮ ಅರ್ಥ ಯದುನಂದನ್ ಅವರೇ, ಅವರಿಬ್ರು ಅವ್ರ ಪಾಡ್ಗೆ ಅವ್ರು ಆರಾಮಾಗಿದ್ರು, ಇನ್ಯಾವುದನ್ನ ಎದುರಿಸಕ್ಕೋಸ್ಕರ ಇಬ್ರು ಒಂದಾದ್ರು, ಅದನ್ನ ಬೇರೆಯವರೆಲ್ಲ ಸ್ನೇಹಿತರು ಅಂತ ತಪ್ಪು ತಿಳ್ಕೊಂಡ್ವಿ ನಾವು ಅಂತ? ಇಲ್ಲ, ಸ್ನೇಹಿತರು. ಸೊ ಸ್ನೇಹ ಅನ್ನೋದು ಒಂದು ಡೀಪ್ ಕ್ಲೋಸ್ ಫ್ರೆಂಡ್ ಅನ್ನೋದು ಇರ್ತದಲ್ಲ, ಕ್ಲೋಸ್ ಫ್ರೆಂಡ್ಶಿಪ್. ಆ ತರದೇನೋ ಕ್ಲೋಸ್ ಫ್ರೆಂಡ್ಶಿಪ್ ಇಬ್ರು ಮಧ್ಯೆ ಇರ್ಲಿಲ್ಲ ಅಂತ. ಓಕೆ, ಆ ಡೆಪ್ತ್ ಇರ್ಲಿಲ್ಲ ಸರ್. ಸೊ ಯಾವುದೋ ಒಂದು ಚಟುವಟಿಕೆ ಮಾಡೋದಕ್ಕೆ ಇವರಿಬ್ರು ಒಂದಾಗಿದ್ರು ಅಷ್ಟೇ. ಅದೇ ಅಲ್ಲಿ ಬೇರೆ ಯಾರನ್ನೋ ಗುರಿ ಇಡ್ಲಿಕ್ಕೆ ಆ ಸಂದರ್ಭ ಇವ್ರಿ ಫ್ರೆಂಡ್ ಆಗ್ಬೇಕು ಅಂತ ಆಗಂಗಿದ್ರೆ ಇವ್ರು 20 ವರ್ಷದ ಹಿಂದೆಗಡೆ ಫ್ರೆಂಡ್ಶಿಪ್ ಆಗ್ಬೇಕಾಗಿತ್ತು. ಸುಮಾರು ವರ್ಷಗಳ ನಂತರ ಯಾವ್ದೋ ಒಂದು ಇನ್ಸಿಡೆಂಟ್ ಗಳಾದ್ಮೇಲೆ ಇವರಿಬ್ರು ಮತ್ತೆ ಏನೋ ಒಂದ್ ಕಡೆ ಕ್ರಿಕೆಟ್ ಆಡೋದೀಗ FCCL ಆಗಿರ್ಬೋದು, ಮತ್ತೆ ಇನ್ಯಾವುದೋ ಒಂದ್ ಕಡೆ ವೇದಿಕೆ ಮೇಲೆ ಕಾಣಿಸ್ಕೊಳ್ಳೋದು, ಅದೆಲ್ಲ ಕ್ಲೋಸೆಸ್ಟ್ನೆಸ್ ಆ ಟೈಮಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ದ ಹೊರತು ಅದಾದ ನಂತರ ಒಂದ್ 3 ವರ್ಷದಿಂದ ಈಚೆಗೆ ಅಥವಾ ಅದಕ್ಕಿಂತ ಇನ್ಸಿಡೆಂಟ್ ನಡೀಕ್ಕಿಂತ ಮೊದಲು ಆ ಡೆಪ್ತ್ ಆಫ್ ಫ್ರೆಂಡ್ಶಿಪ್ ಇವ್ರೊಬ್ಬರ ಮಧ್ಯೆ ಏನು ಇರ್ಲಿಲ್ಲ ಇಂಡಸ್ಟ್ರಿಯಲ್ಲಿ. ಸೊ ಇಟ್ಸ್ ವೆರಿ ಕ್ಲಿಯರ್, ಒಬ್ರಿಗೊಬ್ರು ವ್ಯಕ್ತಿತ್ವ ನೋಡಿ ವ್ಯಕ್ತಿಗಳನ್ನ ನೋಡಿ ಇವರು ಫ್ರೆಂಡ್ಶಿಪ್ ಆದವರಲ್ಲ. ಕ್ಲಾರಿಟಿ ಇದೆ ಸರ್. ಒಂದು ಇವ್ರದು ಹುಂಬ್ರು, ಇವರು ನೆಕ್ಸ್ಟ್ ಏನಾಗುತ್ತೋ ಅದೆಲ್ಲ ತಲೆ ಕೆಡ್ಸ್ಕೊಳ್ದಿರೋಂತ ಕ್ಯಾರೆಕ್ಟರ್ಗಳು ಇವರಿಬ್ರದುವೆ. ಅಂದ್ರೆ ಏನಾಗುತ್ತೆ ನೋಡ್ಕೊಳ್ಳೋಣ ಆಮೇಲೆ ಅಂತ ಸರಿ ಅದನ್ನ ಹೇಳದಷ್ಟೇ ಇವರು ಆ ತರ ಕ್ಯಾರೆಕ್ಟರ್ ಇವರಿಬ್ರದು. ಏನಾಗುತ್ತೆ ಆಮೇಲೆ ನೋಡ್ಕೊಳ್ಳೋಣ, ತಲೆ ಕೆಡ್ಸ್ಕೋಬಾರ್ದು ಅಷ್ಟೇ. ಹೌದು, ಆ ತರದ ವ್ಯಕ್ತಿತ್ವ ಇಬ್ರದು ಕೂಡ. ಏನಂತಂದ್ರೆ ಸುದೀಪ್ ಅವ್ರಿಗೆ ತುಂಬಾ ಮಾಡಿದ ತಪ್ಪುಗಳಿಗೆ ತುಂಬಾ ನೊಂದಿದ್ದಾರೆ ಸರ್. ಅವ್ರ ಮೊನ್ನೆ ಯಾವ್ದೋ ಒಂದು ಖಾಸಗಿ ವಾಹಿನಿಯಲ್ಲಿ ಇಂಟರ್ವ್ಯೂ ಕೂಡ ತುಂಬಾ ನೊಂದ್ಕೊಂಡು ಹೇಳ್ತಾರೆ. ಸೊ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಈ ಟೈಮ್ ಅಲ್ಲಿ ಪದೇ ಪದೇ ಅವ್ರ ಮೇಲೆನೆ ಮಾಡೋ ತಪ್ಪುಗಳಿಗೆ ನೋವುಗಳನ್ನ ಕೊಡ್ತಾನೆ ಇದಾರೆ. ಸೊ ಅವರು ಎಲ್ಲ ತಗೊಂಡ್ ಹೋಗ್ತಾ ಇದಾರೆ. ಬಟ್ ಇದು ಸುದೀಪ್ ಅವ್ರು ಯಾವ್ದೋ ಒಂದ್ ಸಣ್ಣ ತಪ್ಪುಗಳು ಮಾಡಿರ್ಬೋದು, ಮಾಡದೇ ಇರ್ಬೋದು, ಹೇಳಕ್ ಆಗೋದಿಲ್ಲ. ಅದನ್ನೇ ಇಟ್ಕೊಂಡು ಸುದೀಪ್ ಅವರು ಹಾಗೆ ಅಂತ ಹೇಳಿ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ಈಗ ಹಿಂದೆಗಡೆ ವಿಷ್ಣುವರ್ಧನ್ ಅವ್ರಿಗಾಗಿರ್ಬೋದು ಎಷ್ಟು ಹಿಂಸೆ ಕೊಡ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂದರ್ಭ. ಹೌದು. ಸೊ ಸೇಮ್ ಪಾಪ ಇವ್ರಿಗೂ ಕೂಡ ನಾನು ಅಲ್ಲಿ ಒಂದು ವಿಷಯನ ಪ್ರಸ್ತಾಪ ಮಾಡಿದೀವಿ. ಏನಂತಂದ್ರೆ ವಿಷ್ಣುವರ್ಧನ ಸಿನಿಮಾ ಆದ ನಂತರ ಹಿಂದಿನ ಅಲ್ಲಿ ಎಲ್ಲ ವಿಷ್ಣುವರ್ಧನ್ ಅವ್ರನ್ನ ಏನ್ ಗುರಿ ಇಟ್ಟು ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನೋಡ್ತಾ ಬಂದ್ರು. ಸೊ ಅವರೆಲ್ಲರೂ ದಿಢೀರ್ ಅಂತ ವಿಷ್ಣುವರ್ಧನ ಸಿನಿಮಾ ಬಂದಿದ್ದೆ ತಡ ಸುದೀಪ್ ಅವ್ರನ್ನ ದ್ವೇಷಿಸಕ್ಕೆ ಶುರು ಮಾಡ್ಬಿಡ್ತಾರೆ. ಪಾಪ ಅವ್ರು ಮಾಡಿದ ತಪ್ಪೇನಿಲ್ಲ ಅಲ್ಲಿಗೆ. ಸೊ ಅದಕ್ಕೆ ಹಿಂದೆ ಆಕ್ಚುಲಿ ಇವಾಗ ಸುದೀಪ್ ಅವರು ಬರೀ ಇತ್ತೀಚೆಗೆ 2-3 ವರ್ಷದಿಂದ ಬಂದವರಲ್ಲ ಇಂಡಸ್ಟ್ರಿಗೆ. 20 ವರ್ಷ ಶ್ರಮ ಪಟ್ಟಿದ್ದಾರೆ. ಇಡೀ ಭಾರತೀಯ ಚಿತ್ರರಂಗನೇ ಅವ್ರನ್ನ ಗಮನ ಇಟ್ಟು ನೋಡ್ತಿದೆ. ಅವರು ಬರೀ ಸುದೀಪ್ ಆಗಿಲ್ಲ, ಇವಾಗ ಒಬ್ರು ಸಾಂಸ್ಕೃತಿಕ ರಾಯಭಾರಿ ಆಗಿದ್ದಾರೆ ಕನ್ನಡದಿಂದ. ಕಾಸಾ ದೋಸ್ತ್ಗಳು ಮತ್ತು ಸಂಬಂಧಿಕರು ಅಂತ ಕೂಡ ಒಂದು ಪದ ಬಳಸ್ತೀರಿ ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕಾರೆ. ಯಾರು ಹೆಂಗದು ಸರ್? ನಾವು ಎದುರಂತನವ್ರೆ ಜನಕ್ಕೂ ಅರ್ಥ ಆಗ್ಬಿಡ್ಲಿ ಅಂದ್ರೆ ಅವ್ನ ಫ್ರೆಂಡ್ಶಿಪ್ ಯಾಕೆ ಬಿಟ್ಬಿಡು ಅಂತ ಅವ್ರ ಕಡೆಯವರೇ ಹೇಳಕ್ ಶುರು ಮಾಡಿದ್ರು ಅಂತ. ಖಂಡಿತ ಒಂದು ವರ್ಗ ಇದೆ ಸರ್. ನಾನು ಹೇಳೋಂತ ಅವಶ್ಯಕತೆ ಇಲ್ಲ. ನಿನ್ನೆ ಮಾಧ್ಯಮದಲ್ಲಿ ಚಿತ್ರರಂಗದ ಗಣ್ಯರನ್ನು ಕೇಳಿದಿರಿ, ಬುಲೆಟ್ ಪ್ರಕಾಶ್ ಆಗಿರ್ಬೋದು, ಸುಮಾರು ಜನ ಹೇಳ್ತಾರೆ, ಬಾಮಾರೇಶ್ವರ್ ಆಗಿರ್ಬೋದು, ಎಲ್ಲರೂ ಹೇಳ್ತಾರೆ.
ಒಂದಷ್ಟು ಜನ ಅವ್ರ ಟೀಮಲ್ಲಿ ಗುಂಪುಗಾರಿಕೆಗಳಿದಾವೆ, ಅವರೇ ಇವ್ರನ್ನ ಈ ತರ ನಡ್ಕೊಳ್ತಾ ಇರೋದು ಅಥವಾ ತಲೆ ತುಂಬೋದು ಹಾಗೆ ಈಗ ಒಂದಷ್ಟು ವರ್ಡ್ಗಳನ್ನ ಹೇಳ್ತಾರೆ. ಸರ್ ಇಟ್ಕೊಳ್ಳಿ ಸರ್. ಕರೆಕ್ಟ್. ನನ್ನ ಪ್ರಶ್ನೆ ಇಷ್ಟೇ, ಇಬ್ರು ಕೂಡ ತುಂಬಾ ಪ್ರಬುದ್ಧ ಕಲಾವಿದರು ಮತ್ತು ಯಾವುದೇ ಮಾತುಗಳನ್ನ ಆಡಬೇಕಾದ್ರೆ ತುಂಬಾ ಅಳೆದು ತೂಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇಬ್ರು ಕೂಡ. ಹೌದು, ನಿಮ್ಗೆ ಅನ್ಸುತ್ತೆ ನಿಜವಾಗ್ಲೂ ಇಬ್ರು ಕೂಡ ಇನ್ಯಾರ್ದೋ ಮಾತು ಕೇಳಿಸ್ಕೊಂಡು ಹಿತ್ತಾಳೆ ಕಿವಿಯಾಗಿ ಅದನ್ನೇ ಕೂಡ ಅನುಸರಿಸ್ಬಿಡ್ತಾರೆ ಅಂತ ಅನ್ಸುತ್ತೆ ಇದರಿಂದ ಅವರೇ? ಸರ್ ಅದು ಸಂದರ್ಭಗೆ ಹೇಳೋ ತರ ಮಾಡ್ಬಿಡುತ್ತೆ ಸರ್. ಓ ಹಂಗೆ. ಆ ಕ್ಷಣ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡಲ್ಲ ಇಬ್ರು. ನಿಜ. ಬಟ್ ನಿಮ್ಮ ಆಸೆ ಏನು ಸರ್? ಇವರಿಬ್ರು ಒಂದಾದ್ರೆ ಇಡೀ ಚಿತ್ರರಂಗನ ಬೇರೆ ದಿಕ್ಕಿಗೆ ತಿರುಗಿಸೋ ಅಂತ ಶಕ್ತಿ ಇದೆ ಸರ್. ಇಬ್ರು ಕೇಪಬಲ್ ಇದ್ದಾರೆ. ಆಗ್ಬೇಕು ಸರ್, ಆಗ್ಬೇಕು ಅನ್ನೋದು ನಮ್ಮ ಆಸೆ ಕೂಡ. ಯಾಕಂದ್ರೆ ಕನ್ನಡ ಚಿತ್ರರಂಗದ ಒಗ್ಗಟ್ಟಿದ್ರೆ ಇಡೀ ಭಾರತದವರೇ ನಮ್ಮ ಕನ್ನಡ ಚಿತ್ರದ ಬಗ್ಗೆ ತಿರುಗಿ ನೋಡ್ಬೇಕು ಅನ್ನೋ ಶಕ್ತಿ ಇವ್ರಿಬ್ರಲ್ಲಿದೆ ಒಂದಾಗ ಮಾಡಿದ್ರೆ. ಫ್ಯಾಂಟಾಸ್ಟಿಕ್. ಬಹುಶಃ 6 ಕೋಟಿ ಕನ್ನಡಿಗರ ಅಭಿಪ್ರಾಯವನ್ನು ನೀವು ತಿಳಿಸಿದ್ರಿ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಯದುನಂದನ್ ನಿಮ್ಮ ಮಾಹಿತಿಗೆ. ಇದಿಷ್ಟು ಕೂಡ ಸುದೀಪ್ ಸಾಂಸ್ಕೃತಿಕ ಪರಿಷತ್ತು ಕೊಟ್ಟಂತಹ ಪತ್ರಿಕಾ ಹೇಳಿಕೆಯ ಬಗ್ಗೆ ಅಧ್ಯಕ್ಷರೇ ಮಾತಾಡಿದ್ದು. ಕಣ್ಣಿದ್ದವರ ಕತೆ ಏನು ಅಂತ ನೋಡ್ಕೊಂಡು ಬರೋಣ. ಬಿಜೆಪಿಯೊಳಗಿನ ಬೆಂಕಿ ಯಾವುದೇ ಕಾರಣಕ್ಕೂ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಬಣದ ಅತೃಪ್ತರು ಮುಖಂಡರು ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು, ಮತ್ತೊಮ್ಮೆ ಸಡ್ಡು ಹೊಡೆದ್ರು. ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೋಸ್ಕರ ರಾಜ್ಯದ ಹಲವಾರು ಭಾಗಗಳಿಗೆ ಹೋಗ್ತಿದ್ದಾರೆ. ಜನಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಸುದೀಪ್ ಶುರು ಮಾಡಿದ್ದು ಅದು ತುಮಕೂರಿನಿಂದ. ತುಮಕೂರಿನಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾರೆ, ಸಿನಿಮಾ ಥಿಯೇಟರ್ ಮುಂದೆ ನಿಂತು.